ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಸಿವಿವಿ ಜಯಂತಿ ಹಾಗೂ ಕೆವಿ ವೆಂಕಟಪತಿಯಪ್ಪ ಶಿಕ್ಷಣ ದತ್ತಿ ದಿನಾಚರಣೆ ಪ್ರಯುಕ್ತ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ. 4,000 ಯೂನಿಟ್ಗಳತ್ತ ಸಾಗಿದ ರಕ್ತ ಸಂಗ್ರಹ. 13 ದಿನದ ಹೆಣ್ಣು ಮಗುವನ್ನೇ ಕೊಂದ ಪಾಪಿ ತಂದೆ. ತಾಯಿ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಹೋಗಿ ಸಂಪಿನಲ್ಲಿ ಬಿಸಾಡಿದ ಕ್ರೂರಿ ತಂದೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಭಕ್ತಾದಿಗಳು. ವಾರ್ತೆಗಳ ವಿವರ. ಅದು ಬರದ ನಾಡು. ಅಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಆದ್ರೂ ಅಲ್ಲಿಯ ಜನ ರಕ್ತದಾನ ಮಾಡೋದ್ರಲ್ಲಿ ಎತ್ತಿದ ಕೈಯೇ. ಇದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳ ಬ್ಲಡ್ ಬ್ಯಾಂಕ್ಗಳು, ವೈದ್ಯಕೀಯ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳು ಅಲ್ಲಿಗೆ ಧಾವಿಸಿ ಇಂದು ಭರಪೂರ ರಕ್ತದಾನ ಸಂಗ್ರಹಿಸಿದ್ದು ವಿಶೇಷವಾಗಿತ್ತು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೀಗೆ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ರಕ್ತದಾನ ಮಾಡ್ತಿರೋ ಸಾರ್ವಜನಿಕರು ಒಂದಲ್ಲ ಎರಡಲ್ಲ, ಬರೋಬ್ಬರಿ 10ಕ್ಕೂ ಹೆಚ್ಚು. ಬ್ಲಡ್ ಬ್ಯಾಂಕ್ಗಳು, ವೈದ್ಯಕೀಯ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ರಕ್ತದ ಯೂನಿಟ್ಗಳನ್ನು ಸಂಗ್ರಹ ಮಾಡ್ತಿರೋದು. ಹೌದು, ಚಿಕ್ಕಬಳ್ಳಾಪುರ ನಗರದ ಕೆವಿ ನವೀನ್ ಕಿರಣ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿವಿವಿ ಜಯಂತಿ ಹಾಗೂ ಕೆವಿ ವೆಂಕಟಪತಿಯಪ್ಪ ಶಿಕ್ಷಣ ದತ್ತಿ ದಿನಾಚರಣೆ ಪ್ರಯುಕ್ತ ಕೆವಿ ನವೀನ್ ಕಿರಣ್ ಮೆಗಾ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ರು. ಇದರಿಂದ ಸಾವಿರಾರು ಜನ ಯುವಕ ಯುವತಿಯರು ಮುಗಿಬಿದ್ದು ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಕ್ಷೇತ್ರದಲ್ಲಿ ವಿದ್ಯಾ ಕ್ರಾಂತಿಯನ್ನು ಹುಟ್ಟುಹಾಕಿ 3 ಬಾರಿ ಶಾಸಕರಾಗಿ ಅವರದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಿದಂತಹ ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ ಹುಟ್ಟುಹಬ್ಬವನ್ನು ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಅತ್ಯಂತ ಮಹತ್ವವಾದ್ದು ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ರಕ್ತದಾನ ಶಿಬಿರ 2006ನೇ ಇಸ್ವಿಯಿಂದ ಪ್ರಾರಂಭವಾಗಿ ಇವತ್ತಿನವರೆಗೂ ಸತತವಾಗಿ ನಡೆಸ್ಕೊತಾ ಬಂದಿದ್ದು, ಕಳೆದ 10 ವರ್ಷಗಳಿಂದ ಅಂದರೆ 2016ರಿಂದ ಪ್ರತಿ ವರ್ಷ ನಮ್ಮ ಗುರಿಯನ್ನು ನಾವೇ ದಾಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2,800 ಯೂನಿಟ್ಗಳಷ್ಟು ಶೇಖರಣೆ ಆಗಿತ್ತು. ಈ ಬಾರಿ ಈಗ ಇನ್ನೂ 3:40 ಅಥವಾ 4 ಗಂಟೆ ಆಗಿದೆ. ಈಗಾಗಲೇ 3,200 ಯೂನಿಟ್ಗಳಷ್ಟು ಶೇಖರಣೆ ಆಗಿದೆ ಈಗಾಗಲೇ. ಇನ್ನೂ 4 ಗಂಟೆಗಳ ಕಾಲ ಈ ರಕ್ತದಾನ ಶಿಬಿರ ನಡೆಯಲಿದ್ದು 4,000 ಗಡಿಯನ್ನು ಮುಟ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಇವತ್ತು ವಿಶೇಷವಾಗಿ ನಾವು ಈ ರಕ್ತ ನಿಧಿಗಳನ್ನು ಸಂಪರ್ಕ ಮಾಡಿರೋದು ಸಹ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರಕ್ತ ನಿಧಿಗಳು. ಅರ್ಥ ಅಂದರೆ ವಿಶೇಷವಾಗಿ ನಮ್ಮ ಮುದ್ದೇನಹಳ್ಳಿಯ ಇಡೀ ಪ್ರಪಂಚದಲ್ಲೇ ಕ್ಯಾಶ್ ಕೌಂಟರ್ ಇಲ್ಲದೇ ಇರತಕ್ಕಂತಹ ಏಕೈಕ ಆಸ್ಪತ್ರೆ ಸತ್ಯಸಾಯಿ ಸರಳ ಆಸ್ಪತ್ರೆ. ಸೊ ಅಂಥ ಒಂದು ರಕ್ತ ನಿಧಿಯವರು ಬಂದು ಇಲ್ಲಿ ಶೇಖರಣೆಯನ್ನು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಸುರಕ್ಷಾ ಆಸ್ಪತ್ರೆ ವಿಶೇಷವಾಗಿ ತಲ್ಸೀಮಿಯಾ ಅಂತ ಒಂದು ಎಳೆಯ ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ, ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥವರು. ಹಾಗಾಗಿ ಅಂಥ ಒಂದು ಆಸ್ಪತ್ರೆ, ಬೆಂಗಳೂರಿನ ಲಯನ್ಸ್ ಕ್ಲಬ್ ಮತ್ತು ನಮ್ಮ ಕೋಲಾರದ SNR ಆಸ್ಪತ್ರೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥ ಆಸ್ಪತ್ರೆ. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ನಮ್ಮ ಚಿಕ್ಕಬಳ್ಳಾಪುರ ಘಟಕ, ಬೆಂಗಳೂರು ಘಟಕ, ಕೊಪ್ಪಳ ಘಟಕ, ಬಿಜಾಪುರ ಘಟಕ ಮತ್ತು ತುಮಕೂರು ಘಟಕ, ಚಿತ್ರದುರ್ಗ ಘಟಕ, ಇಷ್ಟು ಘಟಕಗಳು ಸಹ ರೆಡ್ ಕ್ರಾಸ್ ಸಂಸ್ಥೆಯಿಂದ ಇಲ್ಲಿ ಬಂದಿದ್ದಾವೆ.
ಇದರ ಜೊತೆಗೆ ಲಯನ್ಸ್ ಕ್ಲಬ್ ಯಲಹಂಕ, ಲಯನ್ಸ್ ಕ್ಲಬ್ ವಸಂತನಗರ ಮತ್ತು ರಾಷ್ಟ್ರೋತ್ಥಾನ ಪರಿಷತ್ತು ಇವತ್ತು ಚಿಕ್ಕಬಳ್ಳಾಪುರದ ಜನ ಕಳೆದ 1.5 ತಿಂಗಳಿನಿಂದ ನಮ್ಮ ಸಿಬ್ಬಂದಿ ವರ್ಗದವರು ಎರಡೂ ದತ್ತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಏನು ಪ್ರತಿಯೊಬ್ಬ ರಕ್ತದಾನಿಯನ್ನು ಸಂಪರ್ಕ ಮಾಡಿ ಅವರ ಮನವೊಲಿಸಿ ಅವರಿಗೆ ಪ್ರೇರೇಪಣೆ ನೀಡಿ ಅವರನ್ನು ಗೂಗಲ್ ಫಾರ್ಮ್ನಲ್ಲಿ ನೋಂದಾವಣಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಇವತ್ತು ಇಲ್ಲಿ ಕರ್ಕೊಂಬಂದು ರಕ್ತದಾನ ಮಾಡ್ತಕ್ಕಂತಹವರೆಗೂ ಸಹ ಜವಾಬ್ದಾರಿಯುತವಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ನಾವೇನೇ ಸಾಧನೆ ಮಾಡಿದರೂ ಅದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು, ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು. ಇವತ್ತು ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡಿಬೇಕು ಅಂತಂದರೆ ವಾಲಂಟಿಯರ್ಸು ತುಂಬ ಮುಖ್ಯ ಪಾತ್ರ ಆಗ್ತದೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವರ್ಗ, ಸಿಬ್ಬಂದಿ ವರ್ಗ ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಆಗಬೇಕು ಅಂತಂದರೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಒಂದು ಸಹಕಾರ ಇವೆಲ್ಲವೂ ಸಹ ಗಣನೆಗೆ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಬರ ಇದ್ರೂ ಜನರ ಜೀವ ಉಳಿಸುವ ರಕ್ತಕ್ಕೆ ಮಾತ್ರ ಕೊರತೆ ಇಲ್ಲ. ರಕ್ತದಾನ ಮಾಡುವುದಕ್ಕೆ ಹಿಂದೇಟು ಹಾಕದೆ ಜಿಲ್ಲೆಯ ಯುವ ಜನತೆ ಮುಗಿಬಿದ್ದು ರಕ್ತದಾನ ಮಾಡಿದ್ರು. ರಕ್ತದಾನ ಶಿಬಿರದಲ್ಲಿ ರಾಜ್ಯದ ವಿವಿಧ ಬ್ಲಡ್ ಬ್ಯಾಂಕ್ಗಳು ರಕ್ತ ಸಂಗ್ರಹ ಮಾಡಿಕೊಂಡ್ರು. ಸಂಜೆಯೊತ್ತಿಗೆ 3500 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ರಾತ್ರಿ 8 ಗಂಟೆವರೆಗೂ ರಕ್ತ ಸಂಗ್ರಹ ನಡೆಯಲಿದೆ. ಇನ್ನು ಜನ ಈ ಬಾರಿ ವಿವಿಧ ತಾಲೂಕುಗಳಿಂದ ಆಗಮಿಸಿ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ನಾವು ಗಂಜಗುಂಟೆಯಿಂದ ಬಂದಿದ್ದೀವಿ ಸರ್. ಬ್ಲಡ್ ಕೊಡೋದು ತುಂಬಾ ಮುಖ್ಯ. ಬ್ಲಡ್ ಇಂಪ್ರೂವ್ ಆಗಬೇಕು. ಬಟ್ ಈ ಥರ ಎಲ್ಲೆಲ್ಲೋ ವೇಸ್ಟ್ ಮಾಡ್ತಾರೆ. ತುಂಬ ಆಕ್ಸಿಡೆಂಟು ಅದು ಇದು ವೇಸ್ಟ್ ಆಗುತ್ತೆ. ಬ್ಲಡ್ ಬಂದು ಕೊಡೋದು ತುಂಬಾ ನಮಗೆ ಅನುಕೂಲ ಆಗುತ್ತೆ. ತುಂಬ ಖುಷಿನೇ ಆಯಿತು. ಇಲ್ಲೇ ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಟೈಮ್ ಬಂದು ಇಲ್ಲೇ ಕೊಟ್ಟಿದ್ದೀನಿ. ಈ ಕ್ಯಾಂಪ್ ನಡೆಸಿರೋದಕ್ಕೆ ತುಂಬ ಖುಷಿ ಆಯಿತು. ಈ ಥರನೇ ಇನ್ನೂ 2-3 ಕ್ಯಾಂಪ್ ನಡೆಸಿದ್ರೂ ತುಂಬ ಖುಷಿನೇ. ಬೇರೆ ಕಡೆ ಎಲ್ಲ ನಡೆಸ್ತಾನೆ ಇರಲಿ. ತುಂಬ ಖುಷಿ ಆಯಿತು ಸರ್ ನಮಗೆ. ಕಷ್ಟ ಏನಿಲ್ಲ ಸರ್. ಈ ಥರ ಜನಗಳು ಬಂದು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ವ್ಯವಸ್ಥೆನೂ ಹಂಗೆ ಐತೆ. ತುಂಬ ಚೆನ್ನಾಗೂ ನೋಡ್ಕೊತಿದ್ದಾರೆ. ಚೆನ್ನಾಗಿ ಕ್ಯಾಂಪು ತುಂಬ ಇಷ್ಟೊಂದು ಜನ ಬರಬೇಕು ಅಂತಂದರೆ ಈ ಕ್ಯಾಂಪ್ ನಂಬ್ಕೊಂಡೇ ಬಂದಿರ್ತಾರೆ. ತುಂಬ ಖುಷಿ ಆಯಿತು ಸರ್. ಆಗ್ತಾಯಿದೆ ಇವತ್ತು ರಕ್ತದಾನ ಕೊಟ್ಟಿರೋದಕ್ಕೆ. ಯಾಕಂದರೆ ನಾನು ಕೂಡ ಇದೇ ಒಂದು KV ಇಂಗ್ಲೀಷ್ ಸ್ಕೂಲ್ನಲ್ಲಿ ಓದಿ ಇವತ್ತು ನಮಗೂ ಏನಾದರೂ ಇದೊಂದು ಸ್ಥಾನಮಾನ ಇದೆ ಅಂದರೆ ಇಲ್ಲಿಂದನೇ ನಾವು ಕಲ್ತಿರೋದು. ಆದ್ದರಿಂದ ತುಂಬ ಹೆಮ್ಮೆ ಆಗ್ತಾಯಿದೆ. ಮತ್ತು ನಮ್ಮ ನವೀನ್ ಕಿರಣಣ್ಣವ್ರು ಯಾವತ್ತೂ ಹೇಳ್ತಾರೆ, ನಾನೇನಾದರೂ ಸಂಪಾದನೆ ಮಾಡಿದರೆ ಆಸ್ತಿ ಸಂಪಾದನೆ ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ, ಅಧಿಕಾರ ಸಂಪಾದನೆ ಮಾಡಿಲ್ಲ, ಜನ ಮಾತ್ರ ಸಂಪಾದನೆ ಮಾಡಿದೆ ಅಂತ ಹೇಳ್ತಾರೆ. ಅದನ್ನು ನಿಜವಾಗ್ಲೂ ನೋಡ್ಬೇಕಂದ್ರೆ ಈ ಒಂದು ಕ್ರೌಡೇ ಸಾಕ್ಷಿ. ಅದನ್ನು ನಿಜವಾಗ್ಲೂ ನವೀನ್ ಕಿರಣಣ್ಣನವರು ಜನ ಸಂಪಾದನೆ ಮಾಡಿದ್ದಾರೆ. ಅವರ ಒಂದು ಸೇವೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮನೆಗೆ ಸೇರಿದೆ. ಹಾಸ್ಪಿಟ್ಲ್ ವಿಚಾರದಲ್ಲಾಗಿರ್ಬೋದು, ಸ್ಕೂಲುಗಳ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಯಾರೊಬ್ಬರು ನವೀನ್ ಕಿರಣಣ್ಣನವ್ರ ಹತ್ರ ಬಂದಾಗ ಅವ್ರ ಕೈಲಾದಷ್ಟಕ್ಕಿಂತ ಹೆಚ್ಚಾಗಿ ಅವ್ರು ಸಹಾಯ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಇವತ್ತು ಸಾವಿರಾರು ಜನ ಬಂದು ಬ್ಲಡ್ ಕೊಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಯಾರು ದುಡ್ಡು ಕೊಟ್ಟು ಕರೆದಿರೋದಲ್ಲ, ಇವ್ರಿಗೆ ಯಾರಿಗೂ ಬಲವಂತವಾಗಿ ಕರೆದಿರೋದಲ್ಲ. ಎಲ್ಲರೂ ವೈಯಕ್ತಿಕವಾಗಿ ಬಂದು ಇಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ. ಅಂದರೆ ಒಟ್ನಲ್ಲಿ CVV ಜಯಂತಿ ಹಾಗೂ KV ವೆಂಕಟಪತಿಯಪ್ಪ ಶಿಕ್ಷಣ ದತ್ತಿ ದಿನಾಚರಣೆ ಪ್ರಯುಕ್ತ ಆಯೋಜನೆ ಮಾಡಿದ್ದ ಮೆಗಾ ಬ್ಲಡ್ ಕ್ಯಾಂಪ್ನಲ್ಲಿ ಭರಪೂರ ರಕ್ತದಾನ ಮಾಡುವುದರ ಮೂಲಕ ಚಿಕ್ಕಬಳ್ಳಾಪುರ ಜನ ರಕ್ತದಾನದ ಹೊಳೆ ಹರಿಸಿದ್ದು ವಿಶೇಷ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಪ್ರೀತಿಸಿ ಮದುವೆಯಾಗಿದ್ದ ಆ ದಂಪತಿಗೆ ಮೊದಲನೇ ಮಗು ಹೆಣ್ಣು. ಇದೀಗ ಎರಡನೇ ಮಗುವು ಹೆಣ್ಣಾಗಿ ಜನಿಸಿ ಕೇವಲ 13 ದಿನಗಳಷ್ಟೇ ಆಗಿತ್ತು. ಆದರೆ ಪಾಪಿ ತಂದೆಗೆ ಗಂಡು ಮಗು ಬೇಕೆಂಬ ಆಸೆ ಮತ್ತೆ ಹೆಣ್ಣು ಮಗು ಹುಟ್ಟಿತೆಂಬ ಕಾರಣಕ್ಕೆ ಮಧ್ಯರಾತ್ರಿ ತಾಯಿ ಪಕ್ಕದಲ್ಲೇ ಮಲಗಿದ್ದ ಕಂದಮ್ಮನನ್ನ ಎತ್ತಿಕೊಂಡು ಹೋಗಿ ಮನೆಯ ಆವರಣದಲ್ಲಿದ್ದ ಸಂಪ್ಗೆ ಎಸೆದು ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ.
ಎರಡನೇ ಮಗುವು ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಹೆತ್ತ ತಂದೆಯೇ ತನ್ನ 13 ದಿನಗಳ ಹಸುಗೂಸನ್ನ ಸಂಪಿಗೆ ಎಸೆದು ಕೊಲೆ ಮಾಡಿರುವ ಮನಕಲುಕುವ ಘಟನೆ ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆಯಲ್ಲಿ ನಡೆದಿದೆ. ಇಮ್ರಾನ್ ಎಂಬಾತನೇ ಈ ಅಮಾನವೀಯ ಕೃತ್ಯ ಎಸಗಿರುವ ಆರೋಪಿ ತಂದೆ. ಇಮ್ರಾನ್ ಹಾಗೂ ಮುಸ್ಕಾನ್ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ದಂಪತಿಗೆ ಈಗಾಗಲೇ 4 ವರ್ಷದ ಹೆಣ್ಣು ಮಗಳಿದ್ದು 13 ದಿನಗಳ ಹಿಂದೆಯಷ್ಟೇ ಎರಡನೇ ಮಗುವು ಹೆಣ್ಣಾಗಿ ಜನಿಸಿತ್ತು. ಎರಡನೇ ಮಗುವು ಹೆಣ್ಣು ಆಗಿದ್ದಕ್ಕೆ ಇಮ್ರಾನ್ ಅಸಮಾಧಾನಗೊಂಡಿದ್ದ ಎನ್ನಲಾಗಿದೆ. ಬುಧವಾರ ಮಧ್ಯರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಮನೆಯಲ್ಲಿದ್ದವರೆಲ್ಲ ಗಾಢ ನಿದ್ರೆಯಲ್ಲಿದ್ದಾಗ ತಾಯಿ ಪಕ್ಕದಲ್ಲಿ ಮಲಗಿದ್ದ 13 ದಿನಗಳ ಹಸುಗೂಸನ್ನ ಎತ್ತಿಕೊಂಡು ಹೋಗಿ ಮನೆಯ ಮುಂಭಾಗದಲ್ಲಿದ್ದ ನೀರಿನ ಸಂಪ್ನ ಮುಚ್ಚಳ ತೆಗೆದು ಅದರೊಳಗೆ ಎಸೆದಿದ್ದಾನೆ. ಬಳಿಕ ಏನೂ ನಡೆದಿಲ್ಲ ಎಂಬಂತೆ ಮತ್ತೆ ಮನೆಯೊಳಗೆ ಬಂದು ಮಲಗಿದ್ದಾನೆ ಎನ್ನಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಕಲ್ಕುಂಟೆ ಶಾಂತಿನಗರಲ್ಲಿ. ಈ ಕೇಸ್ದು ಮಾಹಿತಿ ಫಸ್ಟ್ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಂದಿತ್ತು. ಅಲ್ಲಿಂದ ಒಂದು MLC ಪ್ರಕಾರ ಒಂದು ಅನುಮಾನಾಸ್ಪದ ಡೆತ್ ಆಗಿದೆ, ಒಂದು 13 ಡೇ ಓಲ್ಡ್ ಫೀಮೇಲ್ ಬೇಬಿದು, ಈ ಥರ ಅವರು ಮಾಹಿತಿ ಕೊಟ್ಟಿದ್ದರು. ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಫ್ಯಾಮ್ಲಿದವರು ಸ್ಟಾರ್ಟಿಂಗಲ್ಲಿ ಯಾರು ಈ ಥರ ಹೇಳ್ತಾ ಇದ್ರು ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ ಮಗುದು. 13 ಡೇ ಓಲ್ಡ್ ಓನ್ಲಿ ಬೇಬಿ ಇದೆ, ಫಿಮೇಲ್ ಬೇಬಿ. ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ, ಮನೆಯದು ಸಂಪಲ್ಲಿ, ಆ ಕಾರಣ ಬಗ್ಗೆ ಈ ಥರ ಡೆತ್ ಆಗಿದೆ. ಬಟ್ ಸಿನ್ಸ್ 13 ಡೇ ಬೇಬಿಗೆ ಏನು ನಡೆಯೋಕ್ಕೆ ಆಗಲ್ಲ ಮತ್ತು ಪೇರೆಂಟ್ಸಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಆ ಕಾರಣ ಬಗ್ಗೆ ನಮಗೆ ಡೌಟ್ ಬಂತು ಈ ಥರ ಹೇಗೆ ಪಾಸಿಬಲ್ ಇದೆ, ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಈ ಕಾರಣ ಬಗ್ಗೆ ನಾವು ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಆರೋಪಿ ಅವ್ರ ಫಾದರ್ ಇದ್ದಾರೆ, ಯಾರು ಮಗುದು ಫಾದರ್ ಯಾರು ಇದ್ದರು ಇಮ್ರಾನ್, ಅವರು ಒಪ್ಕೊಂಡಿದ್ರು ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೆ ಈಗ 3ನೇ ಮಗು ಇತ್ತು. ಇದು ಫಸ್ಟ್ ಒಬ್ಬರು ಗಂಡು ಮಗು ಹೆಣ್ಮಗು ಆಲ್ರೆಡಿ ಇದ್ದಾರೆ. ಈ 3ನೇ ಹೆಣ್ಮಗು ಮತ್ತೆ ಹುಟ್ಟಿದ್ರು. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಅದನ್ನು ಫೀಮೇಲ್ ಚೈಲ್ಡ್ ಅವ್ರಿಗೆ ಬೇಕಾಗಿಲ್ಲ, ಈ ಥರ ಅವ್ರು ಮನಸ್ಸು ಮಾಡಿ ಒಂದು ಅದನ್ನು ಸಂಪಲ್ಲಿ ಅದನ್ನು ಡ್ರೌನ್ ಮಾಡಿದ್ದಾರೆ ಮಗುಗೆ. ಆಮೇಲೆ ಯಾವಾಗ ಫ್ಯಾಮ್ಲಿದವ್ರ ಗಮನಕ್ಕೆ ಬಂದಿದೆ ಅದನ್ನು ಬೇಬಿದು ಬಾಡಿಗೆ ರಿಕವರ್ ಮಾಡಿ ಅದನ್ನು ಹಾಸ್ಪಿಟಲ್ ತೋರಿಸಿಗೆ ಬಂದಿದ್ದರು. ಬಟ್ ಆಲ್ರೆಡಿ ಡೆತ್ ಆಗಿತ್ತು. ಸೊ ನಾವು ಆರೋಪಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ತಾಯಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಮರ್ಡರ್ ಕೇಸ್ದು ಕಂಪ್ಲೇಂಟ್ ತಾಯಿ ಕಡೆಯಿಂದ ತಗೊಂಡಿದ್ದೀವಿ. ಇನ್ನು ಸ್ವಲ್ಪ ಸಮಯದ ಬಳಿಕ ತಾಯಿ ಮುಸ್ಕಾನ್ ಎಚ್ಚರಗೊಂಡು ನೋಡಿದಾಗ ಮಗು ಕಾಣಿಸಿರಲಿಲ್ಲ. ಇದರಿಂದ ಗಾಬರಿಗೊಂಡ ಅವರು ಮನೆಯವರನ್ನೆಲ್ಲ ಎಬ್ಬಿಸಿ ಹುಡುಕಾಟ ಆರಂಭಿಸಿದ್ದಾರೆ. ಈ ವೇಳೆ ಇಮ್ರಾನ್ ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ನಾಟಕವಾಡಿ ಮನೆಯೊಳಗೆ, ಮನೆಯ ಮೇಲ್ಭಾಗ ಹಾಗೂ ಸುತ್ತಮುತ್ತ ಎಲ್ಲೆಡೆ ಮಗುವಿಗಾಗಿ ಹುಡುಕಾಟ ನಡೆಸಿದ್ದಾನೆ. ಕೆಲ ಸಮಯದ ಬಳಿಕ ಇಮ್ರಾನ್ನೇ ಸಂಪ್ನಲ್ಲಿ ನೋಡೋಣ ಎಂದು ಹೇಳಿದ್ದಾನೆ. ಸಂಪ್ನಲ್ಲಿ ನೋಡಿದಾಗ ಮಗುವಿನ ಟೋಪಿ ಹಾಗೂ ಕಾಲಿಗೆ ಹಾಕಿದ್ದ ಸಾಕ್ಸ್ ನೀರಿನ ಮೇಲೆ ತೇಲುತ್ತಿರುವುದು ಕಂಡು ಬಂದಿದೆ. ಇದನ್ನ ಕಂಡು ಮನೆಯವರು ಬೆಚ್ಚಿ ಬಿದ್ದು ಸಂಪ್ನಲ್ಲಿದ್ದ ನೀರನ್ನ ಸಂಪೂರ್ಣ ಹೊರತೆಗೆದಾಗ 13 ದಿನಗಳ ಹಸುಗೂಸಿನ ಮೃತದೇಹ ಪತ್ತೆಯಾಗಿದೆ. ಕೂಡಲೇ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದರು. ಅಷ್ಟರಲ್ಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. 1:30-2 ಗಂಟೆಯಲ್ಲಿ ಮಗು ಇಲ್ಲ. ಹಿಂದ್ಗಡೆ ಎಲ್ಲ ಹುಡುಕಾಡಿದ್ರಿ, ಪಕ್ಕ ಆ ಸೈಡ್ ಈ ಸೈಡ್ ಎಲ್ಲ ಹುಡುಕಾಡಿದ್ರಿ. ಬಂದು ನೋಡಿದ್ರೆ ಮಗು ಸಂಪಾಗೈತಿ. ಯಾರು ನಾಳೆ ಹೇಳೋದು ನಾವು? ಯಾರ್ಕಂತ ಹೇಳೋದು ಹೇಳೋಣ? ಬೆಳ್ಳು ನಮ್ಮದೇ, ಕಣ್ಣು ನಮ್ಮದೇ, ಯಾರಂತ ಹೇಳಿ 13 ದಿವಸ ಅಣ್ಣ, 13 ದಿವಸ ಅಣ್ಣ. ಯಾರು ಗಣ ಹೇಳೋದು ನಾವು? ಎಲ್ಲಿತ್ತು ರಾತ್ರಿ ಮಗು? ಸೊಂಪಲ್ಲಿತ್ತು. ಯಾರು ಹಾಕಿದ್ರು? ಯಾರಂತ ಹೇಳಿ ಅಣ್ಣ? 3 ಇದ್ದಾರೆ. ಯಾರು? ನಮ್ಮ ಮಿಸ್ಸಸ್ಸು, ನಮ್ಮ ಅಳಿಯ, ನನ್ನ ಮಗಳು, ಮೇಲೆ ಮಗ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ. ಪಕ್ಕದ ರೂಮಲ್ಲಿ ನಾನಿದ್ದೀನಿ. ಬೊಂಬಡಿ ಹೊಡ್ಕೊತಾರೆ ಮಗು ಇಲ್ಲ ಅಂದರೆ ನಾನು ಏನು ಹೇಳಿ? 2:30 2 ಗಂಟೆ ಅಣ್ಣ. ಎಲ್ಲೆಲ್ಲ ಹುಡುಕಾಡಿದ್ರಿ? ಆ ಮೂಲೆ ಸೈಡು, ಹಿಂದ್ಗಡೆ ತೋಟಗಳದಾಗ, ಮೇಲೆ ಎಲ್ಲ ಹುಡುಕಾಡ್ಬಿಟ್ರೆ. ಮನೆ ಹೆಂಗ್ ಗೊತ್ತಾಯ್ತು ಇಲ್ಲಿ? ಸಂಪ್ ಓಪನ್ ನಾನು ಮಾಡಿದ್ರೆ ಅದು ನೋಡಿದ್ರೆ ಮಗು ಮೇಲೆ ಐತೆ. ಇದು ಆನ್ ಮಾಡಿದ್ರಿ, ನೀರು ಸ್ವಲ್ಪ ಮೇಲ್ಗೆ ಹೋಯ್ತು. ಆ ಮಗುದು ಸಾಕ್ಸು ಟೋಪಿ ಇರುತ್ತಲ್ಲ ನೋಡಿ, ಕ್ಯಾಪ್ ಅದ್ಮೇಲೆ ಬಂತು, ತೇಲ್ಕೊಂಬಂತು. ಆವಾಗ ಕನ್ಫರ್ಮ್ ಆಯಿತು ಮಗು ಇದೆ. ಕರೆಕ್ಟ್ ಅಣ್ಣ. ಅದು ಅಲ್ಲೇ ಒಂದ್ಸರಿ ಸಂಪರ್ಕ ನೋಡಿ ಅಂದ್ರಲ್ಲ, ಅದು ಸತ್ಯ. ಅದು ಯಾಕೆ ಹೇಳೋದು ಹೇಳ್ಬೇಕು, ಆವಾಗ ಗೊತ್ತಾಗಿದೆ. ಅಲ್ಲ ಈಗ ಆಯ್ತು, ಅವ್ರು ಪೊಲೀಸರು ನಿಮ್ಮ ಮಳೆಯನ್ನು ಕರ್ಕೊಂಡು ಹೋಗಿದ್ರೆ ಅವರೇ ನಾನೇ ಮಾಡಿದ್ದು ಅಂತ ಹೇಳ್ತಾರಂತಲ್ಲ, ಅದು ಅವ್ರಿಗೆ ಗೊತ್ತಣ್ಣ.
ನಾ ಅದ್ರ ಮೇಲೆ ಏನು ಹೇಳಿ ಅಣ್ಣ. ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ಮಗಳಿಗೆ? ಎರಡು ಫಸ್ಟ್ ಒಂದು ಮಗು ಇದೆ, ಸೆಕೆಂಡ್ ಮಗು ಇದು. ಯಾರ ಮಗು? ಫಸ್ಟ್ ಮಗು ಏನು ಮಗು? ಈಗ ಹೆಣ್ಣು ಮಗುನೇ. ಈಗ ಹೆಣ್ಣು ಮಗು. ಅದಕ್ಕೆ ಹೆಂಗೆ ಮಾಡಿದ್ರು ಅಳಿಯ? ಹೆಂಗಣ ಹೇಳಿ, ಹೆಂಗಣ ಇಬ್ಬರು ಎರಡು ಮಕ್ಕಳಿಂದ ಹೆಂಗಣ ನಾವು 3 ತಿಂಗಳು ಮಗುವಿಂದ ನಾನೇ ಸಾಕ್ತಾಯಿದ್ದೆ, ಕರ್ಕೊಂಬಂದು ನಾನೇ ಇಟ್ಕೊಂಡಿದ್ದೀನಿ. ಹೇಳೋಣ ಆ ಮಗು ಕೂಡ ನಾನೇ ನೋಡ್ತಾ ಇದ್ದೆ. ಹೇಳೋಣ ಕಷ್ಟ ಆಗ್ತಿತ್ತು ಅವನಿಗೆ? ಏನು ಕಷ್ಟ ಹೇಳೋಣ ನೀವೇ. ಏನು ಕೆಲಸ ಮಾಡ್ತಾರೆ ನಿಮ್ಮ ಅಳಿಯ? ಅವ್ರು ಯಾರು ಬಡ್ಕೋತಾರ, ಏನು ಹೇಳಿ ಹೇಳೋಣ ನಾನು ಯಾರಕ್ಕಿಂತ ಹೇಳಿ. ಇವಾಗ ನಾವೆಲ್ಲ ಸೂಸೈಡ್ ಮಾಡ್ಕೊಂಬೇಡ ಅಂತ ಆಯ್ತು ಈ ಮಾನ ಮರ್ಯಾದಕ್ಕಿಂತ. ಅಸಲಿಗೆ 13 ದಿನಗಳ ಹಸುಗೂಸು ಸ್ವತಃ ನಡೆದುಕೊಂಡು ಸಂಪಿಗೆ ಬೀಳುವುದು ಅಸಾಧ್ಯ ಎಂಬ ಅನುಮಾನ ಪೊಲೀಸರಿಗೆ ಮೂಡಿತ್ತು. ಆಸ್ಪತ್ರೆಯಿಂದ ಮಾಹಿತಿ ಬಂದ ತಕ್ಷಣ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮನೆಯವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಇಮ್ರಾನ್ ಮಗುವನ್ನ ಸಂಪಿಗೆ ಎಸೆದಿರುವುದನ್ನ ಒಪ್ಪಿಕೊಂಡಿದ್ದು ತಕ್ಷಣವೇ ಆತನನ್ನ ಬಂಧಿಸಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇಲ್ಲ ನೋಡಿ, ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಹಸ್ಬೆಂಡ್ಗೆ ಮನಸ್ಸಲ್ಲಿ ಅಂದರೆ ಅವ್ರದ್ದು ಮೈಂಡ್ಸೆಟ್ ಈ ಥರ ಇತ್ತು ಕಿ ಫೀಮೇಲ್ ಮಗು ಆಗಿದೆ, ಈ ಕಾರಣ ಬಗ್ಗೆ ಅವರು ಇದನ್ನು ಕಮಿಟ್ ಮಾಡಿದ್ದಾರೆ. ಈ ಥರ ನಮಗೆ ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಬೇರೆ ಜನದು ಯಾರಾದರೂ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಯಾರಾದರಿಗೆ ಗೊತ್ತಿತ್ತು ಕಿ ಈ ಥರ ಅವರು ಮಾಡಿದ್ದಾರೆ, ಅವ್ರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅದು ನೋಡಿ, ನಮಗೆ ಇದು ಮಾಹಿತಿ ಹಾಸ್ಪಿಟಲಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ 5:36 ಅರೌಂಡ್ ಬಂದಿದೆ. ರಾತ್ರಿ ಇದು ಇನ್ಸಿಡೆಂಟ್ ಆಗಿದೆ ಕತ್ಲೆ ಟೈಮಲ್ಲಿ. ಸೊ ಅದು ಒಂದು ಇನ್ವೆಸ್ಟಿಗೇಷನ್ದು ಪಾಯಿಂಟ್ ಇದೆ ಕಿ ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ಇದು ಇನ್ಸಿಡೆಂಟ್, ಫಸ್ಟ್ ಯಾರು ಮಾಡಿದ್ದೀರಾ ಮತ್ತು ಯಾರ್ದು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ತಾಯಿ ಆ ಟೈಮ್ಗೆ ಏನು ಮಾಡ್ತಾಯಿದ್ರು, ಅದು ಎಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಇಂದು ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಮಹಾಕಾಳಿ ಮಾತೃಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಮಹಾಕಾಳಿ ಅಮ್ಮನವರಿಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಮುಂದುವರೆದಿದ್ದು ಇಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಮಹಾಕಾಳಿ ಮಾತೃಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಧನಂ ಧಾನ್ಯಂ ವಶಂ ಬಹುಕೀರ್ತಿ ಲಾಭಂ ಶತಸಂ ಅಪ್ರಭನಿ ಶತಸಂವತ್ಸರಮಶ್ಚ ಗೋತ್ಸದೆ ರುದ್ರಾಯ ನಮೋ ರುದ್ರಾಯ ಗೋತ್ಸದೆ ಗೋಷ್ಠಮಸಿರಮಸ್ತೆ ನಮಃ ಮಂಗಲಿ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಧ್ಯಾನಂ ಸಮರ್ಪಯಾಮಿ ಅವಾಹಯಾಮಿ ರತ್ನಮಯ ಸಿಂಹಾಸನವಸತ ದೇವಾನ್ಮನಶ್ಶೋರಗಾನ ಸಂಸ್ಥಾತಃ ಕರುಣಾನಿ ಮುಂಗಾರು ಹಿನ್ನಡೆಯಾಗಿ ಮಳೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಮಳೆ ಇಲ್ಲದೆ ಬೆಳೆ ಇಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ರೈತರಿಗೆ ಉತ್ತಮವಾಗಿ ಸಿಗಲಿ ಎಂದು ಇಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಿತು. ಇನ್ನು ಮಹಾಕಾಳಿ ದೇವಾಲಯದ ಉತ್ಸವ ಎಂದರೆ ವಿಶೇಷವಾದ ತಿಂಡಿಗಳಿಗೆ ನಗರದಲ್ಲಿ ಪ್ರಸಿದ್ಧಿಯಾಗಿದ್ದು ಸೋಮವಾರದಿಂದಲೇ ಅನ್ನದಾಸೋಹ ಪ್ರತಿನಿತ್ಯ ನಡೆಯಲಿದೆ. ಅಮ್ಮನವರ ಪವಾಡದಿಂದ ಸಾವಿರಾರು ಮಂದಿಗೆ ಪ್ರತಿ ವರ್ಷ ಅನ್ನದಾಸೋಹ ಮಾಡುವ ಶಕ್ತಿ ಬಂದಿದ್ದು ಇದು 16ನೇ ವರ್ಷದ ಆಷಾಢ ಮಾಸದ ಉತ್ಸವಗಳಾಗಿವೆ. ಶ್ರೀ ಮಹಾಕಾಳಿ ದೇವಾಲಯದ ಆಷಾಢ ಮಾಸದ ವಾರ್ಷಿಕೋತ್ಸವ, ಪ್ರತ್ಯಂಗಿರ ಹೋಮ, ಚತುರ್ಥ ಕಲ್ಯಾಣೋತ್ಸವಗಳು ನಡೆಯುತ್ತಿದ್ದು ಜುಲೈ 20ರ ಸೋಮವಾರದಿಂದ ಜುಲೈ 25ರ ಶನಿವಾರದವರೆಗೂ ಶ್ರೀ ಮಹಾಕಾಳಿ ಮಾತೆಯ ಸನ್ನಿಧಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ವಿಭಿನ್ನ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ನಮ್ಮ ಸಂಕಲ್ಪ ಮುಂದಿನ ದಿನಗಳಲ್ಲಿ 9 ಕಲ್ಯಾಣೋತ್ಸವ ಮಾಡಬೇಕು ಅನ್ನೋದೇ ಒಂದು ಸಂಕಲ್ಪ. ಆದರೆ ನಿಮ್ಮೆಲ್ಲರ ಸಹಕಾರ ಸಹಾಯ ಬಹಳ ಬೇಕಾಗುತ್ತೆ.
ಕಣ್ಣಕ್ಕೆ ಕಾಣದೇ ಇರುವಂಥ ಭಕ್ತಾದಿಗಳು ಸುಮಾರು ಜನ ಇವತ್ತಿಗೂ ದೇವಸ್ಥಾನದ ಹತ್ರನೇ ಬಂದಿಲ್ಲ. ಅವ್ರು ಸಹಾಯ ಮಾಡಿರೋದು ಅವ್ರಿಗೂ ನನಗೂ ಮಹಾಕಾಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆ ಥರ ಇನ್ನೂ ಅಷ್ಟು ಭಕ್ತಾದಿಗಳು ಆಗಬೇಕು. ಅಮ್ಮನ ಆಶೀರ್ವಾದ ಸದಾ ಇರುತ್ತೆ. ನೀವು ಇವತ್ತು 1000 ರೂಪಾಯಿ ಕೊಟ್ಟರೆ ಮುಂದಿನ ವರ್ಷ 10,000 ಕೊಡುವಷ್ಟು ಶಕ್ತಿ ಕೊಡ್ತಾರೆ. ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಹೇಳಿ, ಇನ್ನು ಯಾಕೆಂದ್ರೆ ಇನ್ನು ಹತ್ತಿರದಲ್ಲೇ ಒಂದು ರಾಜಗೋಪುರ ಶುರುವಾಗುತ್ತೆ, ವಿಮಾನ ಗೋಪುರ. ಇನ್ನು 3-4 ತಿಂಗಳಲ್ಲಿ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ನಿಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತೇಳಿ ತಿಳಿತಾ 9 ಕಲ್ಯಾಣೋತ್ಸವ ಮಾಡೋಣ. ಎಲ್ಲೂ ಮಾಡಿರಲ್ಲ, 9 ದೇವರು ತಂದು ಅದರಲ್ಲಿ ಭದ್ರಾಚಲ ರಾಮರದು ಬಹಳ ವರ್ಷಗಳಿಂದ ಸಂಕಲ್ಪ, ಅದನ್ನು ಈ ಸಲ ಸೇರಿಸಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತೇಳಿ ಮತ್ತೊಮ್ಮೆ ಮಹಾಕಾಳಿ ತಾಯಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಂದು ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಹಾಗೂ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಭೂನೀಳ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ ನಡೆಯಿತು. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಿತು. ಜುಲೈ 24ರ ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಬೆಳಿಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಲಿದೆ. ಜುಲೈ 25ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ, ವಿವಿಧ ಜಾನಪದ ಕಲಾ ತಂಡಗಳು, ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ, ಎಲ್ಲಾ ದೇವರ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರ ಉತ್ಸವ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಹಾಕಾಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಕೋರಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತ ಆಯೋಜಿಸಿದ ಪೂರ್ವಭಾವಿ ಸಭೆಯನ್ನ ದಲಿತ ಪರ ಸಂಘಟನೆಗಳ ಮುಖಂಡರು ಬಹಿಷ್ಕರಿಸಿ ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ದಲಿತರನ್ನು ನಿರ್ಲಕ್ಷಿಸಿದ ತಹಸೀಲ್ದಾರ್ ಅವರಿಗೆ ಮಂಚೇನಹಳ್ಳಿ ತಾಲೂಕು ಆಡಳಿತ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ರಾಷ್ಟ್ರೀಯ ಹಬ್ಬದ ಸಿದ್ಧತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧ್ವಜಾರೋಹಣ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಆದರೆ ಸಭೆಯನ್ನ ದಲಿತ ಪರ ಸಂಘಟನೆಗಳ ಮುಖಂಡರು ಬಹಿಷ್ಕರಿಸಿ ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಗಸ್ಟ್ 15 ಪೂರ್ವಭಾವಿ ಸಭೆ ಅಂತ ತಹಸೀಲ್ದಾರ್ ಮೇಡಮ್ ಆದೇಶ ಮಾಡಿರ್ತಾರೆ. ಇದ್ರ ಹಿಂದೆ 3 ಡೇಟನ್ನು ಚೇಂಜ್ ಮಾಡಿರ್ತಾರೆ, ನಾಳೆ 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 ಅಂತ. ಅದ್ರ ಹಿಂದೆ ಏನಾಯಿತು ನಮಗೆ ಗೊತ್ತಿಲ್ಲ. ಆದರೂ ತನಕ ಇವತ್ತು ಈ 3ನೇ ಬಾರಿ ಡೇಟ್ ಕೊಟ್ಟಿರ್ತಾರೆ. ಇವತ್ತು ಬಂದು ಎಲ್ಲರೂ 10:15 10:45 ಬಂದು ಹಾಜರಾಗಿರ್ತಾರೆ, ನಮ್ಮ ದಲಿತ ಸಂಘಟನೆ ಎಲ್ಲ ಮುಖಂಡರು. ಆಯಿತಾ? ಸೊ 11:15 ಆದರೂ ಕೂಡ ತಹಸೀಲ್ದಾರ್ ಆ ಚೇಂಬರ್ಗೆ ಬರೋದೇ ಇಲ್ಲ, ಯಾಕಂತ ಗೊತ್ತಿಲ್ಲ. ರೈತರು ಕೂಡ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಸಮಸ್ಯೆ ಇದೆಯೋ ನಮಗೂ ಗೊತ್ತಿಲ್ಲ, ಅವ್ರನ್ನ ಯಾವ ರೀತಿ ಕರೆದಿದ್ರೆ ಗೊತ್ತಿಲ್ಲ. ನಮ್ಮ ರೈತರು ಕೂಡ, ನಾವು ಕೂಡ ರೈತರೇ, ಅವ್ರಿಗೂ ನ್ಯಾಯ ಬೇಕೇ ಬೇಕು. ಆದರೆ ಇದೇ ಟೈಮಿಗೆ ಕರೆದಿರೋದು ಅವ್ರದ್ದು ತಪ್ಪು. ಸೊ ಅವ್ರನ್ನೂ ಕೂಡ ನಮ್ಮ ಪೂರ್ವಭಾವಿ ಸಭೆಗೆ ಕರೆದು ಕೂತು ನಮ್ಮ ಆಗಸ್ಟ್ 15 ಇದು ಪೂರ್ವಭಾವಿ ಸಭೆ ಏನಿದೆಯೋ ಅವ್ರನ್ನೂ ಕೂರಿಸಿ ಮಾತಾಡಿ ಅದ ನಂತರ ಅವರ ಪ್ರಾಬ್ಲಮ್ಸ್ ಏನಿದೆಯೋ ಸಾಲ್ವ್ ಮಾಡಿದ್ರು ಕೂಡ ನಡೀತಾ ಇತ್ತು. ಈ ಕುರಿತು ಪ್ರತಿಕ್ರಿಯಿಸಿದ ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ಪೂರ್ಣಿಮಾ, ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಮುಂಚಿತವಾಗಿ ಆಹ್ವಾನ ನೀಡಲಾಗಿತ್ತು. ಆದರೆ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರ ಚಿಕ್ಕಬಳ್ಳಾಪುರ ಭೇಟಿ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ನಿಗದಿತ ಸಮಯದಲ್ಲಿ ನಡೆಸಲು ಸಾಧ್ಯವಾಗಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಂಘಟನೆಗಳು ಸಭೆಯನ್ನ ಬಹಿಷ್ಕರಿಸುವ ಕಾರಣ ತಿಳಿದಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬವಾಗಿರುವುದರಿಂದ ಎಲ್ಲಾ ಸಂಘಟನೆಗಳು ತಾಲೂಕು ಆಡಳಿತದೊಂದಿಗೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸಂಘ ಸಂಸ್ಥೆಗಳಿಗೆ ಲೋಕಲಲ್ಲಿ ಯಾವುದೇ ಸಂಘ ಸಂಸ್ಥೆಗಳಿದೆ ಎಲ್ಲರಿಗೂ ಆಹ್ವಾನ ಪತ್ರಿಕೆಗಳು ನಿನ್ನೆ ದಿನಾಂಕ ನಿಗದಿಯಾಗಿತ್ತು. ನಿನ್ನೆ ಕಾರಣಾಂತರಗಳಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಜಿಲ್ಲಾಡಳಿತ ಬಂದಿರೋದ್ರಿಂದ ಪ್ರೋಟೋಕಾಲ್ ವಿಷಯ ಸಂಬಂಧವಾಗಿ
ನಿನ್ನೆ ಸಭೆ ಮಾಡಲಾಗಿಲ್ಲ. ಎಲ್ಲರಿಗೂ ವಿತ್ ಫೋನ್ ಕಾಲ್ಸ್ ಎಲ್ಲರಿಗೂ ತಿಳಿಸಾಗಿತ್ತು. ಇವತ್ತು 11 o'clockಗೆ ಸಭೆ ನಿಗದಿಯಾಗಿತ್ತು. ಅದ್ರ ಪ್ರಕಾರ ಸಭೆ ನಡೆದಿದೆ. ಬಟ್ ಬಹಿಷ್ಕಾರಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವರು ಇದು ರಾಷ್ಟ್ರೀಯ ಹಬ್ಬಗಳು, ನಮ್ಮ ಮಂಚನಹಳ್ಳಿ ತಾಲೂಕು ನೂತನ ತಾಲೂಕಾಗಿರೋದ್ರಿಂದ ಅವರೆಲ್ಲ ಕಟ್ಟಿರೋ ತಾಲೂಕಿದು, ಎಲ್ಲ ಸಂಘ ಸಂಸ್ಥೆಗಳು ಇದ್ರೇ ಒಂದು ತಾಲೂಕಾಗೋದು. ಇದೆಲ್ಲ ಕಟ್ಟಿರೋ ಅವರು ಮುಂದೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಯಶಸ್ವಿಯಾಗಿ ನಮ್ಮ ರಾಷ್ಟ್ರ ಹಬ್ಬಗಳನ್ನ ಆಚರಣೆ ಮಾಡಬೇಕು. ಆದ್ದರಿಂದ ಬಹಿಷ್ಕಾರದ ಉದ್ದೇಶ ನನಗೆ ತಿಳಿದಿಲ್ಲ. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ದಲಿತರನ್ನು ನಿರ್ಲಕ್ಷಿಸಿದ ತಹಶೀಲ್ದಾರ್ ಅವರಿಗೆ ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಪವಿತ್ರ ಕ್ಷೇತ್ರ ಕೈವಾರದಲ್ಲಿ ಕಾಲಜ್ಞಾನಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪೂಜಾ ಸಂಗೀತ ಮಹೋತ್ಸವ ಜುಲೈ 27ರಿಂದ 29ರವರೆಗೆ ವೈಭವದಿಂದ ನಡೆಯಲಿದೆ ಎಂದು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಗವತಾರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್, ಹರಿಹರ ಕ್ಷೇತ್ರವಾಗಿರುವ ಕೈವಾರದಲ್ಲಿ ಕಾಲಜ್ಞಾನಿ ಸದ್ಗುರು ತಾತಯ್ಯನವರ 300ನೇ ಜಯಂತಿ ವರ್ಷಾಚರಣೆ ಅಂಗವಾಗಿ 3 ದಿನಗಳ ಗುರುಪೂಜಾ ಸಂಗೀತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಜುಲೈ 27ರಂದು ಘಂಟನಾದ, ಸುಪ್ರಭಾತ, ಗೋಪೂಜೆ ಹಾಗೂ ಸಾಮೂಹಿಕ ನಾಮ ಸಂಕೀರ್ತನೆಯೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದರು. ದೇಶದ ವಿವಿಧ ಭಾಗಗಳ ಕಲಾವಿದರಿಂದ ವೀಣಾವಾದನ, ಗಾಯನ, ಪಿಟೀಲು, ಕೊಳಲು, ಮ್ಯಾಂಡೋಲಿನ್, ನಾದಸ್ವರ, ತವಿಲ್, ಭರತನಾಟ್ಯ, ಕೂಚುಪುಡಿ, ಹರಿಕತೆ ಹಾಗೂ ಬುರ್ರಕತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯಲಿವೆ. ಗುರುಪೂರ್ಣಿಮೆಯಾದ ಜುಲೈ 29ರಂದು ತಾತಯ್ಯನವರು ರಚಿಸಿರುವ ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ, ವಿಶೇಷ ಗುರುಪೂಜೆ ಹಾಗೂ ದೇಶದ ಖ್ಯಾತ ಸಂಗೀತ ವಿದ್ವಾಂಸರ ಸಂಗೀತ ಕಚೇರಿಗಳು ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಲಿವೆ. ಇದೇ ವೇಳೆ ಹಿರಿಯ ಸಾಹಿತಿ ಹಾಗೂ ಮಲ್ಲಾರ ಮಾಸಪತ್ರಿಕೆಯ ನಿರ್ವಾಹಕ ಸಂಪಾದಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಪ್ರತಿಷ್ಠಿತ ನಾರಾಯಣ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀಕಂಠ ನಂಜುಂಡ ಅಂತ ತಾತಯ್ಯನವರು ತಮ್ಮ ಕೀರ್ತನೆಯಲ್ಲಿ ರಚನೆ ಮಾಡಿದ ಹಾಗೆ ಅವರು ಆಗಲೇ ಚಿಕ್ಕಬಳ್ಳಾಪುರದ ಸೀಮೆ ಅಂತ ಕರೆದಿದ್ದಾರೆ. ಸುಮಾರು 200 ವರ್ಷಗಳ ಹಿಂದೆಯೇ ಅವರು ಸೀಮೆ ಅಂತ ಕರೆದರು. ಸೀಮೆ ಅಂದರೆ ಜಿಲ್ಲೆ ಅಂತ. ಸುಮಾರು 5,000 ಭಜನಾ ತಂಡಗಳು ತಾತಯ್ಯನವರ ಭಕ್ತರಿದ್ದಾರೆ. 5,000 ಮಂದಿ ಇದ್ದಾರೆ ಭಜನಾ ತಂಡಗಳು. ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಸ್ವಲ್ಪ ಆಂಧ್ರದ ಪ್ರದೇಶದಲ್ಲಿ ನಮ್ಮ 2 ಜಿಲ್ಲೆಗಳ ಎಲ್ಲ ಹೆಸರಾಂತ ಎಲ್ಲ ಕಲಾವಿದರು ಕೂಡ ಪಾಲ್ಗೊಂಡು 5 ಕೀರ್ತನೆಗಳನ್ನು ತಾತಯ್ಯನವರು ರಚಿಸಿರ್ತಕ್ಕಂಥ 5 ಕೀರ್ತನೆಗಳನ್ನು ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಟ್ಟಿಗೆ ಅಂದರೆ ಸಾವಿರಾರು ಮಂದಿ ಸೇರ್ತಕ್ಕಂಥ ಒಟ್ಟಿಗೆ ಹಾಡ್ತಕ್ಕಂಥ ಕಾರ್ಯಕ್ರಮ ಇದು. ವೈವಿಧ್ಯಮಯ ಕಾರ್ಯಕ್ರಮ ಇದಾಗಿದೆ. ನಂತರ ಸದ್ಗುರುಗಳ ಗುರುಪೂಜಾ ಕಾರ್ಯಕ್ರಮ ಇರ್ತದೆ. ಅವರಿಗೆ ಯೋಗಿವರ್ಯರಿಗೆ ವಿಶೇಷ ಅಭಿಷೇಕ, ರಾಜೋಪಚಾರ, ಷೋಡಶೋಪಚಾರ, ಅಷ್ಟಾವಧಾನ ಸೇವೆ, ಸಮರ್ಪಣೆ, ವಿವಿಧ ಫಲಪುಷ್ಪಗಳಿಂದ ಪುನುಗು, ಜವಾಜಿ, ಕೇಸರಿ, ಗೋರೋಜನ, ಛತ್ರಚಾಮರಾದಿ ಬಿರುದು ಭಾವಗಳೊಂದಿಗೆ ಗುರುಪೂಜಾ ಸಂಗೀತೋತ್ಸವ ಸದ್ಗುರು ಯೋಗಿನಾರಾಯಣ ತಾತಯ್ಯನವರಿಗೆ ಸಮರ್ಪಿಸಲಾಗುತ್ತೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಕೋಲಾರದಲ್ಲಿ ಎಸ್ಎಫ್ಐ, ಎನ್ಎಸ್ಯುಐ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದನ್ನು ಖಂಡಿಸಿ ಕೋಲಾರ ನಗರದ ನಚಿಕೇತನ ವಿದ್ಯಾರ್ಥಿ ನಿಲಯದಿಂದ ಮೆಕ್ಕೆ ಸರ್ಕಲ್ನವರೆಗೆ ನೂರಾರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಎಸ್ಎಫ್ಐ, ಎನ್ಎಸ್ಯುಐ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸಬೇಕು ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು ಕೈಬಿಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು.
ಕಾನೂನಂತೆ ಕಾನೂನು ಧರ್ಮೇಂದ್ರ ಪ್ರಧಾನಿ ಕೊಲ್ಲಬೇಕು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಲೇಬೇಕು. ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಬಳಿ ರೈತಾಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡರು, ಕರ್ನಾಟಕ ರಾಜ್ಯದ ಗಡಿಭಾಗ ತಾಲೂಕು ಹಾಗೂ ಕೊನೆ ತಾಲೂಕು ಬಾಗೇಪಲ್ಲಿಯಾಗಿದ್ದು, ಈ ತಾಲೂಕಿನಲ್ಲಿ ಬೇರ್ಪಡೆಯಾದ ಚೇಳೂರು ತಾಲೂಕಿನಲ್ಲಿ 205 ಹಳ್ಳಿಗಳು ಸದಾ ಬರಗಾಲಕ್ಕೆ ಹೆಸರುವಾಸಿಯಾಗಿವೆ. ಈ ಭಾಗದಲ್ಲಿ ಶಾಶ್ವತವಾದ ನೀರಾವರಿಯೂ ಇಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕೆ ಪ್ರದೇಶಗಳಿಲ್ಲ. ಕೂಲಿ ಮಾಡಿದ್ರೆ ಜೀವನ, ಇಲ್ಲವಾದರೆ ಹೊಟ್ಟೆಗೆ ಹಿಟ್ಟಿರುವುದಿಲ್ಲ. ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗದೆ ಅಲ್ಪ ಸ್ವಲ್ಪ ಮಳೆಗೆ ಬೆಳೆ ಒಣಗಿ ಹೋಗಿ ಬೆಳೆಗಳು ನಷ್ಟವಾಗುತ್ತಿವೆ. ಈ ಪ್ರಾಂತ್ಯದ ಮುಖ್ಯ ಬೆಳೆ ಶೇಂಗಾ ಆಗಿದ್ದು, ಈ ಭಾಗದ ರೈತಾಪಿ ಜನರು ಶೇಂಗಾ ಬೆಳೆಯನ್ನೇ ನಂಬಿ ತಮ್ಮ ಜೀವನಗಳನ್ನು ನಡೆಸುತ್ತಿದ್ದಾರೆ. ಮುಂಗಾರು ಬಂದು 3 ತಿಂಗಳಾದರೂ ಮಳೆ ಬರಲಿಲ್ಲ. ಮಳೆರಾಯನು ಮುನಿಸಿಕೊಂಡು ಮಾಯವಾಗಿದ್ದಾರೆ. ಈ ಬಾರಿ ಮಳೆ ರೈತರಿಗೆ ಅಸಮಾಧಾನ ತಂದಿದೆ. ಭೂಮಿ ತೇವಾಂಶ ಕಡಿಮೆ ಇದ್ದು ಪ್ರಸ್ತುತ ವರ್ಷವಾದರೂ ಉತ್ತಮ ಮಳೆ ಬರದೆ ಬೆಳೆಯಾಗದೇ ಇದ್ದರೆ ಸರ್ಕಾರ ಬೆಳೆ ನಷ್ಟ ಪರಿಹಾರ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನೀಡಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸ್ಥಿತಿಗತಿಗಳನ್ನು ಪರಿಶೀಲಿಸಬೇಕೆಂದು ಆವೇದನೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಕೆ ಶ್ವೇತಾರ್ ಅವರಿಗೆ ಮನವಿ ಪತ್ರವನ್ನ ನೀಡಿ ಪ್ರಮುಖ ಬೇಡಿಕೆಗಳಾದ ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಮನವಿ ಮಾಡಿದ್ರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ನಂಜನಗೂಡಿನ ಪ್ರಸಿದ್ಧ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು, ಕಳೆದ 2 ತಿಂಗಳಲ್ಲಿ ಭಕ್ತರಿಂದ 2.64 ಕೋಟಿಗೂ ಅಧಿಕ ಕಾಣಿಕೆ ಸಂಗ್ರಹವಾಗಿದೆ. ಹುಂಡಿಯಲ್ಲಿ ನಿಷೇಧಿತ 2,000 ಮುಖಬೆಲೆಯ 3 ನೋಟುಗಳು ಪತ್ತೆಯಾಗಿರುವುದು ವಿಶೇಷವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ 2 ದಿನಗಳ ಕಾಲ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಒಟ್ಟು 36 ಹುಂಡಿಗಳಿಂದ 2,64,29,500 ನಗದು ಸಂಗ್ರಹವಾಗಿದ್ದು, ಭಕ್ತರ ಭಕ್ತಿಗೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಈ ವೇಳೆ ಹುಂಡಿಯಲ್ಲಿ 97.70 ಗ್ರಾಂ ಚಿನ್ನ ಹಾಗೂ 2 ಕೆಜಿ 660 ಗ್ರಾಂ ಬೆಳ್ಳಿ ಕಾಣಿಕೆಯಾಗಿ ದೊರೆತಿದೆ. ಇದರ ಜೊತೆಗೆ ಅಮೆರಿಕ, ನೇಪಾಳ, ಸೌದಿ ಅರೇಬಿಯಾ, ಕುವೈತ್, ಮಲೇಷ್ಯಾ, ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳ 42 ವಿದೇಶಿ ಕರೆನ್ಸಿಗಳು ಸಹ ಹುಂಡಿಯಲ್ಲಿ ಪತ್ತೆಯಾಗಿವೆ. ಇನ್ನು ಹುಂಡಿ ಎಣಿಕೆ ವೇಳೆ ಈಗಾಗಲೇ ಚಲಾವಣೆಯಿಂದ ಹಿಂಪಡೆಯಲಾಗಿರುವ 2,000 ಮುಖಬೆಲೆಯ 3 ನಿಷೇಧಿತ ನೋಟುಗಳು ಪತ್ತೆಯಾಗಿರುವುದು ಅಚ್ಚರಿ ಮೂಡಿಸಿದೆ. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಬಸವೇಗೌಡ, ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಅವರ ಸಮ್ಮುಖದಲ್ಲಿ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಶ್ರೀನಿವಾಸ್ ಸೇರಿದಂತೆ 25ಕ್ಕೂ ಹೆಚ್ಚು ಮಂದಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗವಹಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದ್ದು, ಆಸ್ಪತ್ರೆಗೆ ಶಾಶ್ವತ ಆಂಬ್ಯುಲೆನ್ಸ್ ಒದಗಿಸುವಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಒತ್ತಾಯಿಸಿದರು. ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಕ್ಷಣ ಆಂಬ್ಯುಲೆನ್ಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಅರವಿಂದ್, ಕಳೆದ 10 ರಿಂದ 15 ವರ್ಷಗಳಿಂದ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲಾಧಿಕಾರಿ ಸೇರಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ ಮಾಜಿ ಶಾಸಕರ
ಶಾಸಕರಿಗೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. 24/7 ಆಸ್ಪತ್ರೆ ಎಂಬ ಹೆಸರಿದ್ದರೂ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಯ ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಚಿಕಿತ್ಸೆಗಾಗಿ ಬರುವ ರೋಗಿಗಳು ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದರು. ಆಸ್ಪತ್ರೆಗೆ ಸಂಪರ್ಕಿಸುವ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವುದು ದುಸ್ತರವಾಗಿದೆ. ಇದು 24/7 ಏನು 24 hours ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅಲ್ಲಿ ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಚಿಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಇದಲ್ಲದೆ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದ ಕಾರಣ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನಗಳಿಗಾಗಿ ಕಾಯಬೇಕಾಗುತ್ತಿದ್ದು ಅಮೂಲ್ಯ ಸಮಯ ವ್ಯರ್ಥವಾಗಿ ಪ್ರಾಣಾಪಾಯದ ಘಟನೆಗಳು ಸಂಭವಿಸುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ನಾನು ಯಲ್ಲೂರು ನಿವಾಸಿ. ನಾನು ಇಲ್ಲಿ 5 years ಇಂದ ಇಲ್ಲೇ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳಾಗಿದ್ದಾರೆ. ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. ಇದೇ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ನೇಮಕ ಮಾಡುವುದು, ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡುವುದು, ಸಂಪರ್ಕ ರಸ್ತೆ ಅಭಿವೃದ್ಧಿ ಪಡಿಸುವುದು ಹಾಗೂ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸಿದರು. ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ.
ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಎಂಡಿಎಂಎ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆ ಬಳಿ ಸಲ್ಮಾನ್ ಮಸೀದಿ ಹಿಂಭಾಗದ ನಿವಾಸಿ ಮಟನ್ ವ್ಯಾಪಾರಿ 25 ವರ್ಷದ ಶಹಬಾಸ್ ಪಾಷಾ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ಜುಲೈ 23ರಂದು ಬೆಳಿಗ್ಗೆ 11:30 ಸಮಯದಲ್ಲಿ ಬಂದ ಖಚಿತ ಮಾಹಿತಿ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಸರಹದ್ದಿನ ಚಿಂತಾಮಣಿ ತಾಲೂಕು ವ್ಯಾಪ್ತಿಯ ಸರ್ವೆ ನಂಬರ್ 52ರ ಜಮೀನಿನಲ್ಲಿ ಹಳೆಯ ಶೆಡ್ ಬಳಿಯ ಒಣಗಿದ ಮರದ ಕೆಳಗೆ ಆರೋಪಿಯು ನಿಂತಿದ್ದ. ಪೊಲೀಸರ ಜೀಪನ್ನು ಕಂಡು ಬೈಕ್ನಲ್ಲಿ ಪರಾರಿಯಾಗಲು ಯತ್ನಿಸಿದ ಆತನನ್ನು ಪೊಲೀಸರು ತಡೆದು ವಶಕ್ಕೆ ಪಡೆದಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜು ಎಸ್, ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ, ಸಿಬ್ಬಂದಿಗಳಾದ ಶಿವಪ್ಪ, ಕೆಬಿ ಶ್ರೀನಾಥ್, ಚಂದ್ರಪ್ಪ, ಅರುಣ್, ಕೃಷ್ಣಮೂರ್ತಿ ಹಾಗೂ ಶರಣಬಸವ ಅವರ ಕಾರ್ಯವೈಖರಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಪ್ರಶಂಸಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿವಿವಿ ಜಯಂತಿ ಹಾಗೂ ಕೆವಿ ವೆಂಕಟಪತಿಯಪ್ಪ ಶಿಕ್ಷಣ ದತ್ತಿ ದಿನಾಚರಣೆ ಪ್ರಯುಕ್ತ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ. 4,000 ಯೂನಿಟ್ಗಳತ್ತ ಸಾಗಿದ ರಕ್ತ ಸಂಗ್ರಹ. 13 ದಿನದ ಹೆಣ್ಣು ಮಗುವನ್ನೇ ಕೊಂದ ಪಾಪಿ ತಂದೆ. ತಾಯಿ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಹೋಗಿ ಸಂಪಿನಲ್ಲಿ ಬಿಸಾಡಿದ ಕ್ರೂರಿ ತಂದೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಭಕ್ತಾದಿಗಳು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.